ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾ ಅರಸೀಕೆರೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರಾಮ ಪಂಚಾಯತಿಯಿಂದ PUC ಪಾಸ್ ಆದವ್ರಿಗಂಥವ್ರಿಗೆ ಬಂಪರ್ ಉದ್ಯೋಗಾವಕಾಶವೊಂದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು PUC ಪಾಸ್ ಆಗಿದ್ದರೆ ಸಾಕು, ಜೊತೆಗೆ ಇದು ಗೌರ್ಮೆಂಟ್ದು ರಾಜ್ಯ ಸರ್ಕಾರದ ಕೆಲಸ ಆಗಿರುತ್ತೆ. ನೀವು ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೋಸ್ಕರ ಅಂತಲೇ ಕಾಯ್ತಾ ಇರ್ತೀರೋ ಅಂಥ ಅಭ್ಯರ್ಥಿಗಳು ಈ ಅವಕಾಶನ ಮಿಸ್ ಮಾಡ್ಕೊಳ್ದೆ ಯೂಸ್ ಮಾಡ್ಕೋಬೇಕು. ಇದನ್ನು ಹೇಗೆ ಅಪ್ಲೈ ಮಾಡೋದು, ಅದಕ್ಕೆ ಇದಕ್ಕೆ ಏನೇನು ಅಪ್ಲಿಕೇಶನ್ಗೆ ಏನೇನು ಬೇಕು, ವಿದ್ಯಾರ್ಥಿ ಏನೇನು ಇರಬೇಕು ಅನ್ನೋದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ಈ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಇದಕ್ಕೆ ವಿದ್ಯಾರ್ಥಿ ಎಷ್ಟಿರಬೇಕು, ಸಂಬಳ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಪ್ರಕ್ರಿಯೆ, ಇದರ ಎಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಥರ ಗೌರ್ಮೆಂಟ್ ಜಾಬ್ಗಳದ್ದೇ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಈ 2024ಕ್ಕೆ ದಾವಣಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನೇಮಕಾತಿಯನ್ನು ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಮಂಡಳಿಯಿಂದ ಕಡ್ಡಾಯವಾಗಿ PUCಯನ್ನು ಪಾಸ್ ಮಾಡಿರಬೇಕು. ಜೊತೆಗೆ ಲೈಬ್ರರಿ ಸೈನ್ಸ್ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ನು ಕೂಡ ಪೂರ್ಣಗೊಳಿಸಿರಬೇಕು. ಇದನ್ನೆಲ್ಲ ಯಾರು ಕಂಪ್ಲೀಟ್ ಮಾಡಿರ್ತೀರೋ ಅಂಥವರು ಅಪ್ಲೈ ಮಾಡಬಹುದು. ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂತಂದರೆ ಹಾಸನ ಗ್ರಾಮ ಪಂಚಾಯಿತಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಜುಲೈ 20ಕ್ಕೆ ನಿಮ್ಮ ವಯಸ್ಸು ಕನಿಷ್ಠ 18 ವರ್ಷದಿಂದ ಮತ್ತು ಗರಿಷ್ಠ 35 ವರ್ಷದ ಒಳಗಡೆ ಇರಬೇಕು. ಅಂಥ ಅಭ್ಯರ್ಥಿಗಳು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಕೆಲವೊಂದು ಕ್ಯಾಸ್ಟ್ಗಳಿಗೆ ಇದನ್ನು ಇನ್ನೂ ವಯೋಮಿತಿನ ಸಡಿಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಹೆಚ್ಚು ವಯಸ್ಸಾಗಿದ್ರೂ ನೀವು ಕೂಡ ಅಪ್ಲೈ ಮಾಡ್ಬೋದು. ಅದು ಯಾವ್ಯಾವ ಕ್ಯಾಸ್ಟ್ಗೆ ಅಂತ ಅನ್ನೋದಾದರೆ ಪ್ರವರ್ಗ 2A 2B 3A 3B ಅಂತಹ ಅಭ್ಯರ್ಥಿಗಳು ಆ ಏಜ್ಗಿಂತ 3 ವರ್ಷ ಹೆಚ್ಚಾಗಿದ್ರೂ ನೀವು ಅಪ್ಲೈ ಮಾಡ್ಬೋದು. ಮತ್ತು SC ST ಪ್ರವರ್ಗ 1 ಅಭ್ಯರ್ಥಿಗಳು 5 ವರ್ಷ ಆದರೂ ಅಪ್ಲೈ ಮಾಡ್ಬೋದು. ಮತ್ತು ಫಿಸಿಕಲಿ ವೀಕ್ ಆಗಿರುವಂಥರು ವಿಧವೆಗಳು 10 ವರ್ಷ ಹೆಚ್ಚಾಗಿದ್ರೂ ನೀವು ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಇದಕ್ಕೆ ವೇತನ ಬಂದು ತಿಂಗಳಿಗೆ 15,196 ರೂಪಾಯಿ ಆಗಿರುತ್ತೆ. ಎಲ್ಲಿಯಪ್ಪ ಕೆಲಸ ಅನ್ನೋದಾದರೆ ದಾವಣಗೆರೆ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ನೀವು ಲೈಬ್ರರಿ ಸೂಪರ್ವೈಸರ್ ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದೆ ಅಂತಹ ಸ್ಥಳಗಳಿಗೆ ದಾವಣಗೆರೆ ನೀವು ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಹಾಕೋದು ಹೇಗಪ್ಪ ಅನ್ನೋದಾದರೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರನೇ ಅರ್ಜಿ ಹಾಕಬೇಕು. ಇದ್ರ ಬಗ್ಗೆ ನೀವು ಆನ್ಲೈನಲ್ಲಿ ಹೋಗಿ ಗ್ರಾಮ ಪಂಚಾಯತಿ ಜಾಬ್ಸ್ ಅಂತ ಹೊಡೆದ್ರೆ ಅದರಲ್ಲಿ ಬರುತ್ತೆ. ಅಲ್ಲಿ ನೀವು ಕೂಡ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬಹುದು. ಇದಕ್ಕೆ ಕೊನೆ ದಿನಾಂಕ ಅಂತ ಯಾವುದಾದ್ರೂ ನೋಡೋದಾದರೆ ಅರ್ಜಿ ಸಲ್ಲಿಸೋಕ್ಕೆ 29/6/2024ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕೊನೆ ದಿನಾಂಕ ಈ ಜುಲೈ 20ಕ್ಕೆ ನೀವು ಅಷ್ಟರ ಒಳಗಡೆ ನೀವು ಅರ್ಜಿಯನ್ನು ಹಾಕ್ಬೋದು. ಇದನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಾದರೆ ಅಭ್ಯರ್ಥಿಗಳದ್ದು ಮೆರಿಟ್ ಲಿಸ್ಟ್ ಮುಖಾಂತರ ಅದ್ರ ಮೂಲಕ ನಿಮ್ಮ ಅರ್ಜಿಯನ್ನು ನೀವು ಸೆಲೆಕ್ಟ್ ಮಾಡ್ತಾರೆ. ಇದಕ್ಕೆ ಅರ್ಜಿ ಶುಲ್ಕ ಬಂದು PWD ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. SC ST ಪ್ರವರ್ಗ 1 ಮಾಜಿ ಸೈನಿಕರಿಗೆ 200 ರೂಪಾಯಿ ಇರುತ್ತೆ. 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಇನ್ನು ಜನರಲ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇದನ್ನು ಕೂಡ ನೀವು ಆನ್ಲೈನ್ ಮುಖಾಂತರನೇ ಪಾವತಿ ಮಾಡಬೇಕಾಗಿರುವಂಥದ್ದು. ಇದ್ರ ಬಗ್ಗೆ ಜಾಬ್ಗೆ ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಬೇಕು, ಅರ್ಥ ಆಗಿಲ್ಲ, ಇನ್ನೂ ಹೆಚ್ಚು ಮಾಹಿತಿ ಬೇಕು ಅನ್ನೋದಾದರೆ ಇಲ್ಲಿ ತೋರಿಸ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.